ನಮಸ್ಕಾರ, ವೆಲ್ಕಮ್ ಟು ಜೈ ಶಿವ ಆಯುರ್ವೇದ. ಈ ದಿನ ಊಟ ಮಾಡಿದ ತಕ್ಷಣನೇ ಬಾತ್ರೂಮ್ಗೆ ಹೋಗೋದು ಅಥವಾ ಟಾಯ್ಲೆಟ್ಗೆ ಹೋಗೋದು. ಹಾಗೇನೆ ತುಂಬಾ ಪೇರೆಂಟ್ಸ್ ಅಲ್ಲಿ ಕಂಪ್ಲೇಂಟ್ ಇರುತ್ತೆ, ನಮ್ಮ ಮಗ ಊಟ ಮಾಡಿದ ತಕ್ಷಣ ಟಾಯ್ಲೆಟ್ಗೆ ಹೋಗ್ತಾನೆ ಅಂತ. ಅದು ಏನಕ್ಕೆ ಆಗುತ್ತೆ, ಹಾಗೇನೆ ಕಾರಣಗಳು ಏನೇನು, ಹಾಗೇನೆ ಪರಿಹಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾರಣಗಳು ಬಂದ್ಬಿಟ್ಟು ನಮ್ಮ ದೇಹದಲ್ಲಿರುವಂತಹ ನಿಯಾಸಿನ್ ಅಂಶ ಕಡಿಮೆ ಆದಾಗ ಈ ರೀತಿಯಾದಂತಹ ಸಿಂಪ್ಟಮ್ಸ್ ಕಂಡುಬರುತ್ತೆ. ಹಾಗೇನೆ ದೊಡ್ಡವರಲ್ಲಿ IBS ಅನ್ನುವ ಕಾಯಿಲೆಯಿಂದ ಈ ರೀತಿ ಕಂಡುಬರುತ್ತೆ. IBS ಅಂದ್ರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್. ಈ ರೀತಿಯಾದ ಕಂಡೀಷನ್, ಎರಡೂ ಕಂಡೀಷನ್ ಅಲ್ಲಿಯೂ ಸಹ ನಮಗೆ ಊಟ ಮಾಡಿದ ತಕ್ಷಣ ಬೇದಿಗೆ ಹೋಗ್ಬೇಕು ಅಂತ ಅನಿಸ್ತಾ ಇರುತ್ತೆ. ಇದಕ್ಕೆ ಪರಿಹಾರ ಅಂತ ನೋಡೋದಾದ್ರೆ, ನಾವು ಮಕ್ಕಳಿಗೆ ದಿನ 1 ಕಪ್ ಹಾಲಿಗೆ ಶೇಂಗಾ ಬೀಜವನ್ನು ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ಅದನ್ನು 2 ಸ್ಪೂನು ಮಿಕ್ಸ್ ಮಾಡಿ ಹಾಲಿಗೆ ಕೊಡೋದ್ರಿಂದ ನಮಗೆ ನಿಯಾಸಿನ್ ಅಂಶ ಚೆನ್ನಾಗಿ ಸಿಗೋದ್ರಿಂದ ಈ ರೀತಿಯಾದಂತಹ ಸಿಂಪ್ಟಮ್ಸ್ನ ನಾವು ತಡೆಗಟ್ಟಬಹುದು. ಹಾಗೇನೆ ಎರಡನೇದು ಬಂದ್ಬಿಟ್ಟು ಇರಿಟೇಬಲ್ ಬೌಲ್ ಸಿಂಡ್ರೋಮ್. ಇದು ಹೆಚ್ಚಾಗಿ ವಯಸ್ಕರಲ್ಲಿ ಕಂಡುಬರುತ್ತೆ. ಇದಕ್ಕೆ ಮೇನ್ ರೀಸನ್ ಅಥವಾ ಕಾರಣ ಏನು ಅಂತಂದ್ರೆ ಸ್ಟ್ರೆಸ್ ಇಂಡ್ಯೂಸ್ಡ್ IBS ಅಂತ ಕರಿತೀವಿ. ಸ್ಟ್ರೆಸ್ ಕಡಿಮೆ ಆಗೋದಕ್ಕೆ ನಾವು ಯೋಗ, ಧ್ಯಾನ ಈ ರೀತಿಯಾದಂತಹ ಥೆರಪೀಸ್ನ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಊಟದಲ್ಲಿ ಅತಿ ಹೆಚ್ಚಾಗಿ ಮಜ್ಜಿಗೆಯನ್ನು ಉಪಯೋಗಿಸ್ಕೋಬೇಕಾಗುತ್ತೆ. ಧನ್ಯವಾದಗಳು.